ನೋಡಿ ನಮ್ಮ ಮನೆಯಲ್ಲಿ ದಾರೆ ಹುಳಿ ಅಥವಾ ನಕ್ಷತ್ರ ಹಣ್ಣು ಅಂತ ಏನು ಹೇಳ್ತಾರೆ, ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ, ಅದಾಗಿದೆ. ಅದನ್ನು ಉಪಯೋಗಿಸಿಕೊಂಡು ನಾನು ನೋಡಿ ಇಲ್ಲಿ ಹುಡಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಆಗಿರ್ತದೆ, ಆದರೆ ರುಚಿ ಮಾತ್ರ ತುಂಬ ಸೂಪರ್ ಆಗಿರ್ತದೆ. ಇದೀಗ ರೆಡಿ ಆಗಿದೆ ಅಷ್ಟೇ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಮೊದಲಿಗೆ ನಾನು ಒಲೆಯನ್ನು ಹಚ್ಚಿ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಅಥವಾ ಏನು ಕೂಡ ಹಾಕಲಿಲ್ಲ ನಾನಿಲ್ಲಿ, ಖಾಲಿ ಸಾಸಿವೆಯನ್ನು ಹಾಕಿ ಸಿಡಿಸಿಕೊಳ್ತಾ ಇದ್ದೇನೆ. ಹೀಗೆ ಸಿಡಿಯುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಎಲ್ಲ ಸಾಸಿವೆ ಸಿಡಿದ ನಂತರ ಇದನ್ನು ನಾನು ಬೇರೆ ಪ್ಲೇಟ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೆಂತೆ ಬೀಜವನ್ನು ಹಾಕಿ ಅದನ್ನು ಕೂಡ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಹಿಡಿ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೆ, ಅದಕ್ಕೆ ಈಗ ಇಲ್ಲಿ 1/4 ಚಮಚ ಆಗುವಷ್ಟು ಮೆಂತೆ ಬೀಜವನ್ನು ಹಾಕಿಕೊಂಡಿದ್ದೇನೆ. ನೋಡಿ, ಅದು ಕೂಡ ಸಿಡಿಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿ ಅದನ್ನು ಕೂಡ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈ ಕೊತ್ತಂಬರಿ ಬಿಸಿ ಆಗುವಾಗ ನಮಗೆ ಒಳ್ಳೆ ಘಮ ಬರ್ತದೆ. ಅದು ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರಿದುಕೊಂಡ್ರೆ ಸಾಕು. ನಾವು ವಸ್ತುಗಳನ್ನು ನಾವು ಬಣ್ಣ ಬದಲಾಗುವ ತನಕ ಹುರಿದುಕೊಂಡ್ರೆ ಸಾಕು, ಅದು ಸುಟ್ಟು ಹೋಗಬಾರ್ದು. ಈ ಮೆಂತೆ ಎಲ್ಲ ಸುಟ್ಟು ಹೋದರೆ ಮತ್ತೆ ಉಪ್ಪಿನಕಾಯಿ ಸ್ವಲ್ಪ ಕಹಿ ಬರ್ತದೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕಿಕೊಂಡು ಅದನ್ನು ಕೂಡ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ನಾನು ಎಣ್ಣೆ ಹಾಕದೆ ಬಿಸಿ ಮಾಡಿಕೊಂಡದ್ದು. ಈಗ ಇನ್ನು ನಾವು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳುವಂತಹ ವಸ್ತುಗಳನ್ನು ನೋಡುವ. ನೋಡಿ, ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ ಒಂದು ಗೋಲಿ ಗಾತ್ರದಷ್ಟು ದೊಡ್ಡದಾದ ಹಿಂಗನ್ನು ಹಾಕಿ ಚೆನ್ನಾಗಿ ಅದನ್ನು ಹುರಿದುಕೊಳ್ತಾ ಇದ್ದೇನೆ. ಈ ಹಿಂಗು ಚೆನ್ನಾಗಿ ಹುರಿದುಕೊಳ್ಬೇಕು, ಅದರ ಬಣ್ಣ ಬದಲಾಗಬೇಕು, ಅಲ್ಲಿಯ ತನಕ ನಾವು ಚೆನ್ನಾಗಿ ಹುರಿದುಕೊಳ್ಳುವ. ಉಪ್ಪಿನಕಾಯಿ ತುಂಬ ರುಚಿಯಾಗಿರ್ತದೆ. ನಾವು ನಾರ್ಮಲ್ ಆಗಿ ಉಪಯೋಗಿಸುವ ಉಪ್ಪಿನಕಾಯಿ ಸ್ವಲ್ಪ ನೀರಾಗಿರ್ತದೆ, ಆದರೆ ಇದು ಸ್ವಲ್ಪ ಡ್ರೈ ಆಗಿರ್ತದೆ. ನೋಡಿ, ಈಗ ಹಿಂಗನ್ನು ಹುರಿದುಕೊಂಡಾಯಿತು. ನಂತರ ನಾನಿಲ್ಲಿ 20ರಿಂದ 25 ಆಗುವಷ್ಟು ಬ್ಯಾಡಗಿ ಮೆಣಸನ್ನು ತೆಗೆದುಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ತೆಗೆದುಕೊಳ್ಬೋದು. ಅದನ್ನು ಕೂಡ ಒಳ್ಳೆ ಗರಿ ಆಗುವ ಹಾಗೆ ಹುರಿದುಕೊಳ್ಬೇಕು. ಚೆನ್ನಾಗಿ ಹುರಿದುಕೊಂಡಾಗ ಈ ಮೆಣಸಿನಕಾಯಿ ನೋಡಿ ಹೀಗೆ ಉಬ್ಬಿಕೊಂಡು ಬರ್ತದೆ. ಆದಷ್ಟು ಗರಿ ಆಗಿರುವ, ಅಂದರೆ ಬಿಸಿಲಿಗೆ ಹಾಕಿ ಗರಿ ಆಗಿರುವ ಮೆಣಸಿನಕಾಯಿಯನ್ನು ಉಪಯೋಗಿಸಿದರೆ ಉಪ್ಪಿನಕಾಯಿಯ ರುಚಿ ಕೂಡ ತುಂಬ ಒಳ್ಳೆಯಾಗಿ ಬರ್ತದೆ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಬಿಸಿ ಮಾಡ್ತಾ ಇದ್ದೇನೆ. ನಮಗೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿಯ ತನಕ ನಾವು ಇದನ್ನು ಬಿಸಿ ಮಾಡಿಕೊಳ್ಬೇಕು. ಉಪ್ಪಿನಲ್ಲಿರುವ ನೀರಿನ ಅಂಶ ಹೋಗುವಾಗ ನಮಗೆ ಅದು ಗೊತ್ತಾಗ್ತದೆ, ಅದು ಸ್ವಲ್ಪ ಡ್ರೈ ಆಗಿ ಕಾಣ್ತದೆ ನಮಗೆ. ಈ ರೀತಿಯಾಗಿ ಹುಡಿ ಉಪ್ಪಿನಕಾಯಿ ಮಾಡುವಾಗ ಎಲ್ಲ ವಸ್ತುವನ್ನು ಹುರಿದುಕೊಂಡ್ರೆ ತುಂಬ ಒಳ್ಳೆಯದು. ಆಗ ನಮಗೆ ಉಪ್ಪಿನಕಾಯಿ ಬೇಗ ಕೆಡುವುದಿಲ್ಲ. ನಾನು ಇದೇ ರೀತಿ ಮೊನ್ನೆ ಚಟ್ನಿ ಪುಡಿಯನ್ನು ಮಾಡುವಾಗ ಕೂಡ ಎಲ್ಲ ವಸ್ತುವನ್ನು ಹುರಿದುಕೊಂಡಿದ್ದೆ. ಆಗ ಕೂಡ ನಾನು ಉಪ್ಪನ್ನು ಹುರಿದುಕೊಂಡಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಲಿಲ್ಲ, ಆ ವಿಡಿಯೋವನ್ನು ಕೂಡ ನೋಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಉಪ್ಪು ನಮಗೆ ಡ್ರೈ ಆಗಿರೋದು ಗೊತ್ತಾಗ್ತಾ ಉಂಟು. ಈಗ ಈ ಉಪ್ಪಿನೊಂದಿಗೆ ನಾವು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿಕೊಳ್ಳುವ. ನಾನು ಅರಿಶಿನ ಹುಡಿಯನ್ನು ಬೇರೆ ಸಪ್ರೇಟಾಗಿ ಇಲ್ಲಿ ಬಿಸಿ ಮಾಡ್ತಾ ಇಲ್ಲ, ಯಾಕಂದರೆ ಅದು ಸುಟ್ಟು ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಬೇಕಾಗಿ ನಾವಿಲ್ಲಿ ಏನು ಉಪ್ಪನ್ನು ಬಿಸಿ ಮಾಡಿರ್ತೇವೆ ಡ್ರೈ ಆಗುವವರೆಗೆ, ಅದು ತುಂಬ ಬಿಸಿ ಇರ್ತದೆ. ಹಾಗಾಗಿ ಅದರೊಟ್ಟಿಗೆ ನಾವು ಈ ಅರಿಶಿನವನ್ನು ಹಾಕಿ ಸ್ವಲ್ಪ ಬೆರೆಸಿಕೊಂಡ್ರೆ ಅದು ಚೆನ್ನಾಗಿ ಬಿಸಿ ಆಗ್ತದೆ, ನಮಗೆ ಅದು ಸುಟ್ಟು ಹೋಗುವುದಿಲ್ಲ. ಉಪ್ಪು ಡ್ರೈ ಆದ ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಆದ ನಂತರ ನಾನಿಲ್ಲಿ ಅರಿಶಿನವನ್ನು ಹಾಕಿ ಅದನ್ನು ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ನಮಗೆ ಎಲ್ಲ ಹುರಿದುಕೊಂಡದ್ದು ತಣಿಬೇಕು. ನೋಡಿ, ಈಗ ಹುರಿದುಕೊಂಡ ಎಲ್ಲ ವಸ್ತುಗಳು ತಣಿದಿದೆ. ಅದರ ಶಬ್ದ ನೋಡುವಾಗಲೇ ಗೊತ್ತಾಗ್ತದೆ ಅದು ಗರಿಯಾಗಿ ಹುರಿದುಕೊಂಡಿದ್ದೇನೆ. ಈಗ ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಎಲ್ಲ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡಿ ನನಗೆ. ಈಗ ನೋಡಿ, ಕೊನೆಯದಾಗಿ ನಾನಿಲ್ಲಿ ಬಿಸಿ ಮಾಡಿಕೊಂಡ ಹಳದಿ ಹಾಗೂ ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಮತ್ತು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಈಗ ನೋಡಿ, ಉಪ್ಪಿನಕಾಯಿಯ ಹುಡಿ ರೆಡಿಯಾಗಿದೆ. ಈಗ ನಾನು ದಾರ ಹುಳಿಯನ್ನು ಇಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ನಕ್ಷತ್ರ ಹಣ್ಣು ಕೂಡ ಅಂತ ಹೇಳ್ತಾರೆ. ನೋಡಿ, ಇದು ಕಟ್ ಮಾಡಿದಾಗ ನಕ್ಷತ್ರದ ಹಾಗೆ ಕಾಣ್ತದೆ. ಅದಕ್ಕೆ ಬೇಕಾಗಿ ಇದನ್ನು ನಮಗೆ ಬೇಕಾದ ಸೈಜ್ನಲ್ಲಿ ನಾವು ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನಾವು ಈ ದಾರ ಹುಳಿಯ ಉಪ್ಪಿನಕಾಯಿಯನ್ನು ಮಾಡುವುದಾದರೆ ಯಾವಾಗಲೂ ಕೂಡ ಉಪ್ಪಿನಕಾಯಿಯ ಹುಡಿಯನ್ನು ರೆಡಿ ಮಾಡಿದ ನಂತರ ದಾರೆ ಹುಳಿಯನ್ನು ಕಟ್ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ, ಮೊದಲೇ ನಾವು ದಾರೆ ಹುಳಿಯನ್ನು ಕಟ್ ಮಾಡಿ ಇಟ್ಟುಕೊಂಡ್ರೆ ಅದು ನೀರು ಬಿಡುವ ಸಾಧ್ಯತೆ ಇರ್ತದೆ. ಅದರಿಂದ ನಮಗೆ ಉಪ್ಪಿನಕಾಯಿ ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ದಾರೆ ಹುಳಿಯನ್ನು ಕಟ್ ಮಾಡಿದ ನಂತರ ನಾವು ಅದಕ್ಕೆ ಉಪ್ಪಿನಕಾಯಿಯ ಹುಡಿಯನ್ನು ಸೇರಿಸಿದರೆ ಸರಿಯಾಗ್ತದೆ. ಈಗ ನೋಡಿ, ದಾರೆ ಹುಳಿಯನ್ನು ಎಲ್ಲ ಕಟ್ ಮಾಡಿಕೊಂಡಾಯಿತು. ಈಗ ನಾನು ಆಗಲೇ ತೆಗೆದುಕೊಂಡಂತಹ ಪಾತ್ರೆಯಲ್ಲಿ ಕತ್ತರಿಸಿಕೊಂಡ ದಾರೆ ಹುಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ನಾನು ಆಗಲೇ ನಾವು ರೆಡಿ ಮಾಡಿಕೊಂಡ
ಉಪ್ಪಿನಕಾಯಿಯ ಹುಡಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದೇನೆ. ನಾವು ಹೀಗೆ ತಯಾರಿಸಿದ ಉಪ್ಪಿನಕಾಯಿ ಹುಡಿಯನ್ನು ದಾರೆಹುಳಿಯೊಂದಿಗೆ ಚೆನ್ನಾಗಿ ಬೆರೆಸಿದಾಗ ಆ ದಾರೆಹುಳಿ ಸ್ವಲ್ಪ ನೀರು ಬಿಡ್ತದೆ. ಹಾಗೆ ನೀರು ಬಿಟ್ಟಾಗ ಈ ಉಪ್ಪಿನಕಾಯಿಯ ಹುಡಿ ಏನು ಮಾಡಿರ್ತೇವೆ ಅದು ಎಲ್ಲ ಹೋಳುಗಳಿಗೆ ತಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಾಗ್ತದೆ ಆ ದಾರೆಹುಳಿಗೆ ಕೂಡ. ಹೀಗೆ ನಮ್ಮ ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬರ್ತದೆ. ಈಗ ನೋಡಿ, ಹುಡಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇನ್ನು ತಯಾರಿಸಿದ ಕೂಡಲೇ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದೆಲ್ಲ ಸರಿಯಾಗಿ ಹೊಂದಿಕೊಂಡ ನಂತರ ತಿಂದರೆ ಟೇಸ್ಟಿಯಾಗಿರ್ತದೆ. ತುಂಬ ಸುಲಭವಾಗಿ ರುಚಿಯಾದ ನಕ್ಷತ್ರ ಹಣ್ಣಿನ ಹುಡಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.